ಆಗಿ ನನ್ಗೆ ಟೈಮ್ ತಗೊಂತು 2 ಮಂತ್ಸ್ ಆಯ್ತು ಇದು ನಂಗೆ ರೆಡಿ ಮಾಡಕ್ಕೆ. ಓಕೆ 2 ಮಂತ್ಸ್ ಒಂದು ಪ್ರಾಪರ್ ಸೆಟಪ್ ಮಾಡಕ್ಕೆ 2 ಮಂತ್ಸ್ ಆಯ್ತು. ಎಸ್, ಅದು ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕಲ್ಲ, ರೊಟೇಷನ್ ಮಾಡ್ಬೇಕು, ಅರೇಂಜ್ ಮಾಡ್ಬೇಕು, ಎಲ್ಲ ಮಾಡಿದೆ, ಆಮೇಲೆ ಸ್ಟಾರ್ಟ್ ಮಾಡಿದೆ. ಓಕೆ, ಲೈಕ್ ಇದೆಲ್ಲ ಪ್ರಾಡಕ್ಟ್ಸ್ ಎಲ್ಲಿ ತಗೊಂಡ್ರಿ, ಹೇಗೆ ಯಾರು ಐಡಿಯಾ ಕೊಟ್ರು ನಿಮಗೆ? ಲೈಕ್ ಒನ್ ಆಫ್ ಮೈ ಬ್ರದರ್ ಕಸಿನ್, ಅವ್ರು ಬಂದು ಇಂದ್ರನಗರಲ್ಲಿ ಇದೇ ತರ ಒಂದು ಶಾಪ್ ಇಟ್ಟಿದ್ದಾರೆ. ಅವ್ರು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ. ಮೈ ಫ್ರೆಂಡ್ ಈಸ್ ಫ್ರಮ್ ಪಾಂಡಿಚೇರಿ, ಅವ್ರು ಬಂದು ಲೈಕ್ ಒಂದು ಶಾಪ್ ಇಟ್ಟಿದ್ದಾನೆ ಪಾಂಡಿಚೇರಿಯಲ್ಲಿ. ಅವನ ಹತ್ರ ಇಂದ ಲಾಟ್ ಆಫ್ ಇನ್ಪುಟ್ಸ್, ಮಿಷಿನ್ ಇಂದ ತರಿಸೋದು, ಕಾರ್ ತರಿಸೋದು ಎಲ್ಲ ಅವ್ನು ನನ್ಗೆ ಹೆಲ್ಪ್ ಮಾಡ್ದ. ಸೊ ಇನ್ನೊಬ್ರು ನನಗೆ ಹೆಲ್ಪ್ ಮಾಡೋದು. ಲೈಕ್ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಒಂದು 4 ಜನ ಹೆಲ್ಪ್ ಮಾಡಿದ್ರೆ ವಿ ಕ್ಯಾನ್ ಈಸಿಲಿ ಗ್ರೋ. ಸೊ ನೀವು ಹೇಳ್ತಾರ ಡೈರೆಕ್ಟ್ ಇಂಡೈರೆಕ್ಟ್ ಏನ್ ಹೇಳ್ತಾರೆ, ನೆಟ್ವರ್ಕಿಂಗ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತೀರಾ ಬಿಸ್ನೆಸ್. ನೆಟ್ವರ್ಕಿಂಗ್ ಇಲ್ಲದ್ರೆ ನಥಿಂಗ್ ಬ್ರೋ. ಎಸ್, ಸೊ 4 ಜನ ಸಪೋರ್ಟ್ ಮಾಡಬೇಕು. ವಿತೌಟ್ ಸಪೋರ್ಟ್ ವಿ ಕಾಂಟ್ ಡು ಬಿಸ್ನೆಸ್. ಆ ತರ ಮಾಡಬೇಕಂದ್ರೆ ಮಾಡಬಹುದು, ತುಂಬಾ ಸ್ಟ್ರಗಲ್ ಆಗಿ ನಾವು ಮುಂದೆ ಬರಬೇಕು. ಹೌದು. ಸೊ ಸಪೋರ್ಟ್ ಮಾಡಿದ್ರೆ ಸುತ್ತಿ ಇರೋ ಎಲ್ಲ ಲೈಕ್ ನಮ್ ಸರೌಂಡಿಂಗ್ ಬಂದು ಒಂದು ಒಳ್ಳೆ ಅಟ್ಮಾಸ್ಫಿಯರ್, ಒಳ್ಳೆ ಗುಡ್ ಹೆಲ್ಪಿಂಗ್ ಪೀಪಲ್ ಇದ್ರೆ ಯು ಕ್ಯಾನ್ ಸ್ಟಾರ್ಟ್ ಅಂಡ್ ಯು ಕ್ಯಾನ್ ಲೈಕ್ ಡು ಬಿಸ್ನೆಸ್ ಅಂತೀರಾ. ಸೊ ಬ್ರದರ್, ನೀವು ಸ್ಟ್ರೀಟ್ ಅಲ್ಲಿ ಮಾಡ್ತಾ ಇದ್ದೀರಿ, ನಾವು ಮೂವಿಂಗ್ ಟ್ರಕ್ ಇರೋದ್ರಿಂದ ಡು ಯು ಹ್ಯಾವ್ ಟು ಪೇ? ಏನಾದ್ರು ಪೊಲೀಸ್ ಏನಾದ್ರು ಪೇ ಮಾಡ್ತಿಲ್ಲ ಅಂದ್ರೆ ಈ ತರ ಏನಾದ್ರು ಯು ನೋ? ಸೊ this is recording. Nothing fine. It's completely fine. So that you know the answer. In everywhere Bangalore, if you start a street business, you have to give something for someone. That's it. So this is the answer for that. Okay, got it. So brother, ನಿಮ್ಮ ಒಂದು ಫುಡ್ ಟ್ರಕ್ ಯೂನಿಕ್ ಆಗಿರೋದ್ರಿಂದ ಏನ್ ಯೂನಿಕ್ ಮಾಡ್ತಾರೆ ಬ್ರದರ್? So this is like ಎಲ್ಲಾರು ಕೇಳಕ್ ಬಂದು ಓಮನಿ ಒಳಗಡೆ ಅವನ್ ಇಕ್ಕಿದೀನಿ. ಹೌದು. ಪ್ಲಸ್ ಬಂದು ವುಡ್ ಫೈರ್ ಪಿಜ್ಜಾ. ಸೊ ಇದು ನೋಡಿದ ತಕ್ಷಣ ಜನರಿಗೆ ಏನ್ ಅನ್ಸುತ್ತೆ, ಅಟ್ಲೀಸ್ಟ್ ವಿ ಕ್ಯಾನ್ ಟ್ರೈ ದಿಸ್ ಅಂತ ಒಂದು ಥಾಟ್ ಬರುತ್ತೆ. ಸೊ ಆಟೋಮೆಟಿಕ್ ಆಗಿ ಬಂದು ಟ್ರೈ ಮಾಡ್ತಾರೆ. ಓಕೆ. ಸೊ ಈ ಒಂದು ಫುಡ್ ಏನೋ ವುಡ್ ಫೈರ್ ಪಿಜ್ಜಾ ನಿಮ್ಗೆ ಸ್ಟ್ರಗಲ್ ಆಗಲ್ವಾ ಇದು ಮಾಡೋದು? ಇಲ್ಲ ಬ್ರೋ, ಈ ಮೂವಿಂಗ್ ಟ್ರಕ್ ಅಲ್ಲಿ ಇರೋದ್ರಿಂದ, ಅದಲ್ಲೇ ಇದರಿಂದ ಏನೋ ಇಂಜಿನ್ಸ್ ಅಲ್ಲಿ ಇರೋದ್ರಿಂದ ಇದು ಏನ್ ಪ್ರಾಬ್ಲಮ್ ಇಲ್ಲ, ಇದೆಲ್ಲ ಹೀಟ್ ಆಗಲ್ಲ ಬ್ರೋ. ಆತರ ಸೇಫ್ಟೀಸ್ ಮಾಡಿದೀವಿ, ಕೆಳಗೆ ತನಕ ಹೀಟ್ ಹೋಗಲ್ಲ. ಸೊ ಓಕೆ, ಹೀಟ್ ವಿತಿನ್ ಅಲ್ಲಿ ಇರುತ್ತೆ, ಹೊರಗಡೆ ವಿತಿನ್ ಇರುತ್ತೆ, ಔಟ್ಸೈಡ್ ಬರಲ್ಲ. ಎಕ್ಸಾಸ್ಟ್ ಇಕ್ಕಿದೀವಿ, ಮೇಲ್ಗಡೆ ಎಕ್ಸಾಸ್ಟ್ ಇದೆ. ಎಸ್. ಸೊ ಏನೇನ್ ಸೆಟಪ್ ಮಾಡಿದ್ರೆ, ಜಸ್ಟ್ ನಿಮ್ಮ ಒಂದು 1 ಮಿನಿಟ್ ಟೂರ್ ಕೊಡ್ತೀರಾ? ಯಾ ಶ್ಯೂರ್ ಬ್ರೋ, ಬನ್ನಿ. ಸೊ ಇಟ್ಸ್ ಲೈಕ್ ಎ ಕಿಚನ್. ಇಲ್ಲೆಲ್ಲ ಬಂದು ಸ್ಟಫಿಂಗ್ ಇರುತ್ತೆ. ಸೊ ಇವಾಗ ಮೇಕಿಂಗ್ ರೆಡಿ ಆಗ್ತಾ ಇದೆ, ಇನ್ನ ಒಂದು 10-15 ಮಿನಿಟ್ಸ್ ಆಗುತ್ತೆ ರೆಡಿ ಆಗಕ್ಕೆ. ಸೊ ಎಲ್ಲ ಸ್ಟಫಿಂಗ್ಸ್ ಇಲ್ಲಿ ಬಂದ್ಬಿಡುತ್ತೆ. ಸೊ ಇದೆಲ್ಲ ಸಾಸ್ ಇಂದ ಹಿಡಿದು. ಸೊ ನಿಮ್ಮಲ್ಲಿ ಏನ್ ಮೇನ್ ಏನಂತಾರೆ ಮೋಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಇದೇನು? ನಮ್ಮ ಹತ್ರ ಬಂದು ಇಲ್ಲಿ ಲೈಕ್ ವೆಜ್ ಪ್ಯಾರಡೈಸ್ ಅಂತ. ಸೊ ಅದ್ರಲ್ಲಿ ಬಂದು ಎಲ್ಲಾ ಸ್ಟಫಿಂಗ್ಸ್ ಬರುತ್ತೆ. ಲೈಕ್ ಪಿಜ್ಜಾ, ಒಂದು ಪಿಜ್ಜಾ ಇಂಡಿವಿಜುವಲ್ ಪಿಜ್ಜಾ ಏನೇನಿರುತ್ತೆ ಎಲ್ಲ ಪಿಜ್ಜಾದಲ್ಲಿ, ಆ ಒಂದು ಪಿಜ್ಜಾದಲ್ಲಿ ಎಲ್ಲಾ ಸ್ಟಫಿಂಗ್ಸ್ ಬರುತ್ತೆ. ಸೊ ಯೂಶಲಿ ಪೀಪಲ್ ಗೆ ಅದನ್ನ ರೆಕಮೆಂಡ್ ಮಾಡ್ತೀವಿ. ಸೊ ಅದು ಡೈಲಿ ನಾವೇ ತಿಂತೀವಿ, ಅದನ್ನ ನೀವೇ ತಿಂತೀರಾ? ಡೈಲಿ ತಿಂತೀವಿ. ನಿಮ್ಗೆ ಇಷ್ಟ ಆಗ್ಬಿಟ್ಟಿದೆ? ನಾವು ತಿಂತೀವಿ, ವರ್ಕರ್ಸ್ ಬಂದು ಬ್ರದರ್ಸ್ ಎಲ್ಲ ಮನೆಗೆ ತಗೊಂಡ್ ಹೋಗ್ತಾರೆ. ಸೊ ಅಕ್ಕಪಕ್ಕ ಎಲ್ಲಾ ಶಾಪ್ಸ್ ಅವ್ರಿಗೆ ಬಂದು ತಗೊಂಡ್ ಹೋಗ್ತಾರೆ. ಅವ್ರ ಶಾಪ್ಸ್ ಅವ್ರು ತಿಂದಿರಿಂದ ಲೈಕ್ ಅವ್ರ ಬ್ರದರ್ಸ್ ಗೆಲ್ಲ ರೆಫರ್ ಮಾಡಿ, ಫ್ಯಾಮಿಲಿಗೆ ರೆಫರ್ ಮಾಡಿ ಶಾಪ್ಸ್ ತಗೊಂಡ್ ತಿಂತಾರೆ. ಅವ್ರ ಫ್ಯಾಮಿಲಿನ ಕರ್ಕೊಂಡ್ ಬಂದು ಕೊಡಿಸ್ತಾರೆ. ರೆಡಿ ಮಾಡ್ಕೊತೀವಿ. ಸೊ ಇಲ್ಲಿ ನೀವು ಬೇಸಿಕಲಿ ಬೇಸ್ ರೆಡಿ ಮಾಡ್ಕೊತೀವಿ, ಸ್ಟಫಿಂಗ್ ಇಲ್ಲಿ ರೆಡಿ ಮಾಡ್ಕೊತೀವಿ. ಇಲ್ಲಿಂದ ಪೀಲ್ ಅಲ್ಲಿ ತಗೋತೀವಿ. ಪೀಲ್ ಅಲ್ಲಿ ತಗೊಂಡು ಲೈಕ್ ಇಲ್ಲಿ ಈ ಫೈರ್ ಬಂದು ಈ ಕಡೆ ಶಿಫ್ಟ್ ಮಾಡ್ತೀವಿ, ಈ ಕಡೆ ಪೀಸ್ ಹಾಕ್ತಿವಿ. ಸೊ ಈ ಕೋಲ್ ಏನಿದೆ